ಹಾಯ್, 2019 ಇಸ್ವಿಯ ಫೋರ್ಡ್ ಇಕೋ ಸ್ಪೋರ್ಟ್ ಟಾಪ್ ಎಂಡ್ ವಿತ್ ಸನ್ರೂಫ್ ಇರುವಂತಹ ಗಾಡಿನ ದೆಹಲಿಯಿಂದ ಬೆಂಗಳೂರಿಗೆ ತರಿಸಿ ಈಗ ಇದನ್ನ ಜಮಖಂಡಿನ ಮುಧೋಳ್ಗೆ ಕೊಡ್ತಾ ಇದ್ದೀವಿ. ಸೊ ತಗೊಂಡೋಗೋದಕ್ಕೆ ಬೆಂಗಳೂರಿಗೆ ಬಂದಿರುವಂಥ ನಮ್ಮ ಸ್ನೇಹಿತರು. ಸೊ ಈ ಗಾಡಿ ಪ್ಲಸ್ ನನ್ನ ಓವರ್ ಆಲ್ ಸರ್ವಿಸ್ ಬಗ್ಗೆ ಏನು ಹೇಳ್ತಾರೆ, ಸೊ ಅವರ ಬಾಯಲ್ಲೇ ಕೇಳೋಣ. ಸರ್, ನಿಮ್ಮ ಹೆಸರು, ಎಲ್ಲಿಂದ ಬಂದಿರೋದು, ಆ್ಯಂಡ್ ನಿಮಗೆ ಓವರ್ ಆಲ್ ಸರ್ವಿಸ್ ಬಗ್ಗೆ ಮತ್ತು ಗಾಡಿ ಬಗ್ಗೆ ಹಿಂಗೆ ಅನಿಸ್ತಾ ಹೇಳಿ ಸರ್. ನನ್ನ ಹೆಸರು ಆನಂದ್ ಕುಂಬಾರ್ ಅಂತ. ನಾನು ಮುಧೋಳಿಂದ ಮುಗುಳ್ಕೊಡ ಅಂತ ಹಳ್ಳಿ. ಸರ್, ನಾನು ಯೂಟ್ಯೂಬಲ್ಲಿ ನೋಡಿ ಕನ್ಫರ್ಮ್ ಮಾಡ್ಕೊಂಡು ಅವ್ರಿಗೆ ಕಾಲ್ ಮಾಡಿದೆ. ಮೊದಲೇ ಒಬ್ರು ಯಾರೇ ಹೊರಗಿನವ್ರು ನಂಬೇಕಾದ್ರೆ ನಮಗೊಂದು ಸ್ವಲ್ಪ ಕಷ್ಟ ಅನಿಸುತ್ತೆ. ಆದರೆ ಅವರು ಟೋಕನ್ ಅಮೌಂಟ್ ಹಾಕಿ ನಮಗೆ ಎಕೋ ಸ್ಪೋರ್ಟೇ ಬೇಕನ್ನ ನಾವು 1-2 ಗಾಡಿ ಇದನ್ನು ಮಾಡಿದ್ರು ಅವರು. ನಂತರ ಅದರಲ್ಲಿ ಒಂದು ಓಕೆ ಆದ ತಕ್ಷಣ ಫುಲ್ ಪೇಮೆಂಟ್ ಮಾಡುವಾಗ ಭಯ ಇತ್ತು. ಅದು ಪೂರ್ತಿ ಗಾಡಿ ಮ್ಯಾಗಲ್ಲಿ ಬಂದು ಕುಂತಾಗ ನನಗೆ ಇಲ್ಲ ಚೆನ್ನಾಗಿ ಅವ್ರು ಸರ್ವಿಸ್ ಕೊಟ್ಟರು ಅನ್ನೋದು ಒಂದು ವಿಶ್ವಾಸ. ಇಂಥ ಬೆಂಗಳೂರಲ್ಲಿ ಇಂಥವ್ರು ನಂಬೇಕಾದ್ರೆ ಭಾಳ ಕಷ್ಟ. ಅಂಥದ್ರಲ್ಲಿ ನಮಗೆ ಚೆನ್ನಾಗಿ ಸರ್ವಿಸ್ ಕೊಟ್ಟು ಇಲ್ಲಿ ತನಕ NOC ಒಂದು ಕೊಟ್ಟರೆ ಅವ್ರಿಗೆ ನಮಗೆ ಎಲ್ಲ ಇತ್ತು. ಚೆನ್ನಾಗಿ ಸರ್ವಿಸ್ ಕೊಟ್ಟಿದ್ದಾರೆ, ಏನು ತೊಂದರೆ ಇಲ್ಲ. ಓಕೆ ಸರ್, ಓವರ್ ಆಲ್ ಗಾಡಿ ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆಯ್ತು ಸರ್, ಇಷ್ಟ ಆಯ್ತು. ಓಕೆ. ಸೊ ಆ್ಯಕ್ಚುಲಿ ನಾನು ಈ ಗಾಡಿನ ಬೆಂಗಳೂರಿಗೆ ಬಂದಿದ್ದೆ, ನೆಲಮಂಗಲ ಬಂದಿದ್ದ ತಕ್ಷಣ ನಾನು ಟ್ರಯಲ್ ಮಾಡಿದ್ದು. ನಾನು ಎಕೋ ಸ್ಪೋರ್ಟ್ ಬಗ್ಗೆ ಆಲ್ರೆಡಿ 2-3 ವಿಡಿಯೋದಲ್ಲಿ ಹೇಳಿದ್ದೆ. ಬಟ್ ಈ ಗಾಡಿ ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಆಯ್ತು ಆ್ಯಕ್ಚುಲಿ ಇದು ಓಡಿಸಿದಾಗ. ಬಟ್ ಈಗ ರೀಸೆಂಟಾಗಿ ಇದನ್ನ ಕೇಳಿದವ್ರಿಗೆ ನಾನು ನೆಕ್ಸಾನ್ ಕೂಡ ಕೊಡಿಸಿದೆ. ಬಟ್ ಈಗ ನಂಗೆ ಅದು ಅನಿಸ್ತಾ ಇದೆ ನೆಕ್ಸಾನ್ ಬದಲು ಇದನ್ನೇ ಕೊಡಿಸ್ಬೇಕಾಗಿತ್ತು ಅಂತ ಅನಿಸುತ್ತೆ. ಬಟ್ ಏನು ಮಾಡೋದು, ಬ್ರ್ಯಾಂಡ್ ಇವಾಗ ಆಥರೈಸ್ ಆಗಿಲ್ಲ, ಅದೊಂದಕ್ಕೋಸ್ಕರ ಇದನ್ನ ತಗೊಳ್ಳೋಕೆ ಹಿಂದೆ ಮುಂದೆ ನೋಡ್ತೀವಿ. ಬಟ್ ಇದ್ರದ್ದು ಫಿಟ್ ಆ್ಯಂಡ್ ಫಿನಿಶಿಂಗ್ ಮಾತ್ರ ಸೀರಿಯಸ್ಲಿ ಟಾಪ್ ನಾಚು. ಯಾವ ಬ್ರ್ಯಾಂಡ್ಗೂ ಸಾಟಿ ಇಲ್ಲ. ಅಮೆರಿಕನ್ ಬ್ರ್ಯಾಂಡ್ ಇದು, ತುಂಬ ಚೆನ್ನಾಗಿದೆ. ಅಂದ್ರೆ ಸ್ಪೆಷಲಿ ಪೆಪಿ ಇಂಜಿನ್ ಇದು, 1.5 ಲೀಟರ್ ಡೀಸೆಲ್ ಇಂಜಿನ್ ಟಾಪ್ ಎಂಡ್ ಇದು. ನಂಗೆ ಸಖತ್ ಇಷ್ಟ ಆಯಿತು. ಓಡಿಸ್ಬೇಕಾದ್ರೆ ಮಾತ್ರ ಒಳ್ಳೆ ಮಜಾ ಕೊಡುತ್ತೆ. ಮತ್ತು ಈ ಗಾಡಿನಲ್ಲಿ ಸಾಕಷ್ಟು ಫ್ಯೂಚರ್ಗಳು ಲೋಡೆಡ್ ಆಗಿದೆ. ಸನ್ರೂಫ್ ಆಗಿರಬಹುದು, ಮತ್ತು ಇದರ ಆಂಬಿಯಂಟ್ ಲೈಟ್ ಕೂಡ ಇದೆ, ಅದನ್ನು ಕಲರ್ ಕೂಡ ಚೇಂಜ್ ಮಾಡ್ಕೋಬಹುದು. ಆಟೋ AC ಆಗಿರ್ಬೋದು, ಟಚ್ ಸ್ಕ್ರೀನ್ ಆಗಿರ್ಬೋದು, ಮ್ಯೂಸಿಕ್ ಸಿಸ್ಟಮ್ ತುಂಬ ಚೆನ್ನಾಗಿದೆ. ಇದರಲ್ಲಿ ಇನ್ಬಿಲ್ಟ್ ಬೇಸ್ ಟ್ಯೂಬ್ ಕೂಡ ಇದೆ. ಮತ್ತು ಸ್ಪೀಕರ್ಸ್ಗಳು, ಹೇರ್ ಬ್ಯಾಗ್ ಕ್ವಾಲಿಟಿ ಎಲ್ಲನೂ ಕೂಡ ಟಾಪ್ ನಾಚ್ ಆಗಿದೆ. ಪ್ಲಾಸ್ಟಿಕ್ಕು ಪ್ರತಿಯೊಂದು ಕೂಡ ಪಿನ್ ಟು ಪಿನ್ ನೀಟ್ ಇದೆ, ಫಿನಿಶಿಂಗ್ ಇದೆ. ಮತ್ತು ಇದು ಫಸ್ಟ್ ಓನರ್ ಗಾಡಿ, ಪ್ಲಸ್ ಇದು ಕಂಪ್ನಿ ಮೈಂಟೈನ್ ಆಗಿರೋಂಥ ಗಾಡಿ ಅಲ್ವಾ ಸರ್? ನೀವು ಕೂಡ ಚೆಕ್ ಮಾಡಿದ್ರು, ಕಂಪ್ನಿ ಮೈಂಟೈನ್ ಆಗಿರೋಂಥ ಗಾಡಿ. ಅಂದರೆ ಪ್ರತಿಯೊಂದು ಸರ್ವಿಸ್ ಕೂಡ ಕಂಪ್ನಿ, ಚಿಕ್ಕ ಸಣ್ಣ ಪುಟ್ಟದ ಕೂಡ ಕಂಪ್ನಿಲಿ ಆಗಿರೋದು, ಜನರಲ್ ಸರ್ವಿಸ್ ಕೂಡ ಕಂಪ್ನಿಲಿ ಆಗಿರೋದು. ಮತ್ತು ಇಂಜಿನ್ ಕೂಡ ಸೀಲ್ಡ್ ಆಗಿರುವಂಥದ್ದು, ನಾನ್ ಆಕ್ಸಿಡೆಂಟಲ್ ವೆಹಿಕಲ್ ಕೂಡ ಇದು. ಮತ್ತು ನೀಟ್ ಇತ್ತು, ಪೇಪರ್ಸ್ ಕೂಡ ಅಷ್ಟೇ, ಇನ್ಶೂರೆನ್ಸ್ ಆಗಿರಲಿ, PUC ಆಗಿರಲಿ, ಡಾಕ್ಯುಮೆಂಟೇಷನ್ ಕೂಡ ಪ್ರತಿಯೊಂದು ಚೆನ್ನಾಗೇ ಇತ್ತು. ಎಲ್ಲನೂ ಕೂಡ ನೀಟ್ ಇರುವಂಥ ಗಾಡಿನ ಇವತ್ತು ಸಾರಿಗೆ ಕೊಡ್ತಾ ಇದ್ದೀವಿ, ಇನ್ಕ್ಲೂಡಿಂಗ್ ಡ್ಯೂಯಲ್ ಕೀ ಪ್ಲಸ್ ಡಾಕ್ಯುಮೆಂಟ್ಸ್ ಕಾಪಿ ಕೂಡ ಕೊಡ್ತಾ ಇದ್ದೀವಿ. ಸೊ ಒಳ್ಳೆಯದಾಗಲಿ ಸರ್, ಆಲ್ ದ ಬೆಸ್ಟ್ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಜಮಖಂಡಿಗೆ ಮುಧೋಳ್ಗೆ ಹೋಗ್ತಾ ಇದೆ, ಹೋಗ್ಲಿ. ಥ್ಯಾಂಕ್ ಯು ಸೊ ಮಚ್, ಬಾಯ್.